ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು 2 ಥರದ ಗಿಣ್ಣನ ಮಾಡಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 2 ಗ್ಲಾಸ್ ಹಾಲನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ನಾನು ಗೀಬ್ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಅರ್ಧರಿಂದ 3/4 ಗ್ಲಾಸ್ ಹಾಕೋತಾ ಇದ್ದೀನಿ. ಅದಾದಮೇಲೆ 1 ಗ್ಲಾಸ್ ಬೆಲ್ಲನ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೆಲ್ಲ ಕರಗಬೇಕು. ಕರಗಿರೋ ಅಂಥ ಬೆಲ್ಲ ಕರಗಾದ್ಮೇಲೆ ಅದನ್ನು ಸೋಸ್ಕೋಬೇಕು. ಇನ್ನೊಂದು ಪಾತ್ರೆಗೆ ಸೋಸ್ಕೊಂಬಿಟ್ಟು ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇಷ್ಟು ಮಾಡಿದರೆ ಆಗೋಯ್ತು. ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾವು ಮಾಡಿಟ್ಕೊಂಡಿದ್ದೀವಲ್ಲ ಆ ಹಾಲನ್ನು ಆ ಇಡ್ಲಿ ಪಾತ್ರೆ ಒಳಗಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇಡ್ಲಿ ಮುಚ್ಚಳ ಕೂಡ ಮುಚ್ಚಿಬಿಟ್ಟು ಸ್ಟವ್ನ ಆನ್ ಮಾಡಿ ಒಂದು 7 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಜಾಸ್ತಿ ಬೇಯಿಸಿದ್ರೆ ಬೆಂಡಾಗ್ಬಿಡುತ್ತೆ. ಫ್ರೆಂಡ್ಸ್, ಇಷ್ಟೋ ತನಕ ತೋರಿಸಿದ್ದು ಸಿಂಪಲ್ಲಾಗಿ ಮಾಡುವಂಥ ಒಂದು ಗಿಣ್ಣುನ. ಇದು ಕೂಡ ಸಿಂಪಲ್, ಆದರೆ ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಷ್ಟೇ. ನೋಡಿ, ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇನ್ನೊಂದು ಟೈಪಲ್ಲಿ ಮಾಡ್ತಾರೆ. ಅದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಇದಕ್ಕೆ ಏನೇನು ಬೇಕು ಅಂದರೆ ಹುರ್ಗಡ್ಲೆನ ಸ್ವಲ್ಪ ಇಟ್ಕೊಂಡಿದ್ದೀನಿ, ಮತ್ತು ಕಡಲೆ ಬೀಜನ ಹುರಿದ್ಬಿಟ್ಟು ಪಪ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಎಳ್ಳನ್ನು ಕೂಡ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅವಲಕ್ಕಿ ಅದನ್ನು ಸ್ವಲ್ಪ ಸುಮ್ಮನೆ ಒಂದು ನೀರಲ್ಲಿ ಹಾಗೆ ವಾಶ್ ಮಾಡಿಬಿಟ್ಟು ಹಾಕಬೇಕು. ಪೌಡ್ರ್ ಮಾಡೋದಕ್ಕೆ ಕಡಲೆ ಮತ್ತು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿನ ಹಾಕಬೇಕು. ನಾನಿಲ್ಲಿ 1 ಗ್ಲಾಸ್ ಹಾಲು ಹಾಕೋತಾ ಇದ್ದೀನಿ. ಈ ಗ್ಲಾಸಲ್ಲಿ 1 ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಗೀಬ್ ಹಾಲನ್ನ ಹಾಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕರಗಿಸಿ ಸೋಸಿರೋ ಅಂಥ ಬೆಲ್ಲದ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಸ್ವೀಟ್ ಜಾಸ್ತಿ ಬೇಕು ಕಮ್ಮಿ ಬೇಕು ಅದನ್ನು ನೀವು ನೋಡಿ ಹಾಕೋಬೇಕು. ಗಿಣ್ಣುಗೆ ಸ್ವೀಟ್ ಜಾಸ್ತಿ ಇರಬೇಕು, ಅದಕ್ಕೋಸ್ಕರ ನಾನು ಮೀಡಿಯಮ್ ಆಗಿ ಹಾಕೋತಾ ಇದ್ದೀನಿ. ಒಂದೊಳ್ಳೆ ಮಿಕ್ಸ್ ಕೊಡೋಣ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇವಾಗ ಹೇಳ್ತೀನಿ ಬನ್ನಿ. ಇದನ್ನು ಹೀಗೇನೆ ಡೈರೆಕ್ಟ್ ಸ್ಟವ್ ಮೇಲೆ ಇಟ್ಬಿಟ್ಟು ಕುದಿಸ್ಕೋಬೇಕು. ಇದನ್ನು ಸ್ಲಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದು ಒಡೆದೋದಂಗೆ ಆಗುತ್ತೆ. ಅದು ಒಡೆದೋಗಿರಲ್ಲ, ಅದು ಹಾಗೇ ಬರೋದು. ಒಂಥರ ನೋಡಿ ಎಷ್ಟು ಮುದ್ದಾಗಿ ಕುದೀತಾ ಇದೆ ಇದು ಹಾಲು. ತಿರುಗಿಸ್ಕೊಳ್ತಾ ಇದ್ದೀನಿ. ತೊಳೆದು ನೆನೆಸಿಟ್ಕೊಂಡಿರೋ ಅಂಥ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ನಾನು ಕಡಲೆ ಮತ್ತು ಕಡಲೆ ಬೀಜದ ಪೌಡರ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಕಡಲೆ ಬೀಜ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹುರಿದಿಟ್ಕೊಂಡಿರೋ ಅಂಥ ಎಳ್ಳು, ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ಕೊಬ್ಬರಿನೂ ಹಾಕೋಬೋದು. ಇಟ್ಟು ತಿನ್ನಬೇಕು ಅಂತಂದರೆ ನಾನು ಇವಾಗ ಮಾಡಿ ಸಂಜೆಗೆ ಖಾಲಿ ಮಾಡಿಬಿಡ್ತೀವಿ, ಅದಕ್ಕೋಸ್ಕರ ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ಕೊನೆಯಲ್ಲಿ ಏಲಕ್ಕಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 5ರಿಂದ 10 ನಿಮಿಷ ಸ್ಲಿಮ್ಮಲ್ಲಿ ಬೇಯಿಸ್ಕೊಂಡ್ರೆ ಇದು ಕೂಡ ರೆಡಿ ಆಗುತ್ತೆ. ನೋಡಿ, ಇದು ತುಂಬ ಚೆನ್ನಾಗಾಗಿದೆ. ಇದು ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ. ಕೊಡಿ. ಹ್ಯಾಪಿ ಬರ್ಡೇ ಗಿನ್ನ. ಬಿಡಿ, 1 ನಿಮಿಷ ಇರು. ಇಟ್ಕೊ. ಚೆನ್ನಾಗ? ನಿಂಗೆ ಇಷ್ಟ ಆಯ್ತಾ? ಫ್ರೆಂಡ್ಸ್, ನೋಡಿದ್ರಲ್ಲ, ಸಖತ್ತಾಗಿ ಬಂದಿತ್ತು ಗಿಣ. 2 ಥರದ್ದು ತುಂಬಾ ಚೆನ್ನಾಗಿತ್ತು. ನಂಗೆ 2 ಥರದ್ದು ಗಿಣ ಇಷ್ಟ. ನಿಮಗೆ ಯಾವ ಥರ ಗಿಣ ಇಷ್ಟ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.